ವೀಕ್ಷಕರೇ, ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳು, ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಸಿಹಿ ಕಹಿ ಎರಡೂ ಹಂಚ್ಕೊಂಡು ಜೀವನದಲ್ಲಿ ಎರಡೂ ನಿಭಾಯಿಸ್ಕೊಂಡು ಚೆನ್ನಾಗಿರೋಣ ವೀಕ್ಷಕರೇ. ನೋಡಿ ವೀಕ್ಷಕರೇ, ಬೆಳಿಗ್ಗೆಯಿಂದ ಈ ನನ್ನ ಮಗ ಮಂಜುಗೆ ಹೋಗಿ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಕಿತ್ಕೊಬಾರೋ ಅಂತ ಹೇಳಿದ್ದೀನಿ. ಇಷ್ಟೊತ್ತು ಗಂಟೆ ಬಂದೇ ಇಲ್ಲ. ಎಳ್ಳು ಹಾಳಾಗೋದ್ನೋ ಏನು ಕತೆನೋ ಒಂದು ಗೊತ್ತಿಲ್ಲ. ನಾನು ಕಾದು ಸಾಕಾಗಿ ನೋಡ್ತೀನಿ, ಇನ್ನೊಂದು 10 ನಿಮಿಷ ಬರಲಿಲ್ಲ ನಾನು ಹೋಯ್ತೀನಿ ಅಂತ ಕಿತ್ಕೊಬರೋಕ್ಕೆ. ನಾನು ಒಂಚೂರು ಸಣ್ಣ ಇದ್ದಿದ್ದರೆ ಹೋಗಿ ಕಿತ್ಕೊಬರ್ಬೋದಿತ್ತು. ಏನಂತೀರಾ, ನನ್ನ ಗಾತ್ರಕ್ಕೆ ಹೋಗಿ ಕಿತ್ಕೊಬರೋಕೆ ಆಗೋಕ್ಕಿಲ್ಲ. ಅದಕ್ಕೆ ಸುಮ್ಮನೆ ಆಯ್ತೀನಿ ಅಷ್ಟೇ. ಇಲ್ಲ ಅಂದಿದ್ರೆ ನಾನೇ ಮರ ಹತ್ತಿ ಬಂದ್ಬಿಡ್ತಿದ್ದೆ. ಏನಂತೀರಾ? ಮರ ಹತ್ತಕ್ಕೆ ಮರ ತಡಿಬೇಕಲ್ಲ ನನ್ನ ಭಾರ. ನೀವೇ ಹೇಳಿ. ಅಲ್ಲ, ಈ ಸುಮ ಎಲ್ಲೋದ್ಲು ಅಂತವ ಬೆಳಗಿಂದವ? ಅಲ್ಲ, ಅಷ್ಟೊಂದು ಕೆಲಸ ಬಿದ್ದವೆ. ಅಯ್ಯೋ, ಇವಳು ಮನೆಗೆ ಹೋಗಿ ಆ ಸಾವಿತ್ರಿ ಮನೆಗೆ ಹೋಗಿ ಕುತ್ಕೊಂಡು ಮಾತಾಡ್ತಾ ಕೂತಿರ್ತಾಳೆ ಇವಳು. ಎಷ್ಟು ಹೇಳಿದ್ರು ಅಷ್ಟೇ, ಇವಳಿಗೊಂದು ಚೂರು ಗೊತ್ತಾಗಿಲ್ಲ ಕಣಪ್ಪ. ಅಲ್ಲ, ಇವಳು ಬಂದು ಏನಾಗೈತೆ ಏನು ಮನೇಲಿ ಏನು ಕೆಲಸ ಅಂತ ನೋಡೋದು ಬಿಟ್ಟೋದು ಯಾಕೆ ಹಂಗೆ ಸಾವಿತ್ರಿ ಮನೆಗೆ ಹೋಗಿ ಕುತ್ಕೊಂಡಳು ಇವಳು. ಗಳಿಗೆ ಓಡೋಗ್ತಾಳೆ ಇವಳು. ಏನು ಕತೆ ಅಂತವ ವಿಚಾರಿಸ್ಬೇಕು. ಹಬ್ಬೆಲ್ಲ ಆಗಲಿ ಅಂತವ ಕಾಯ್ತಾ ಇದ್ದೀನಿ ಅತ್ತಗಿ. ಅದೇನು ಅಂತವ ಕೂತ್ಕೊಂಡು ವಿಚಾರಿಸೋಣ. ಅದು ಯಾಕೆ ಅಷ್ಟೊಂದು ಮಾತಾಡೋದು, ಅದು ಏನಿರ್ತದೆ ನಿಮಗೆ ಅಂತವ. ದಿನಾನು ಮಾತಾಡ್ತಾರೆ. ಇವತ್ತು ಮಾತಾಡೋದು ಇತ್ತೆ ಇವಳಿಗೆ. ಮನೆ ಕೆಲಸ ಅಷ್ಟೊಂದು ರಾಶಿ ಬಿದ್ದೈತಿ ಇನ್ನುವೇ. ಏನೂ ಸಿದ್ಧಾಗಿಲ್ಲ. ಒಬ್ಬಟ್ಟೆಲ್ಲ ಮಾಡಬೇಕು, ಕೋಸಂಬರಿ ಪಲ್ಯ ಎಲ್ಲವ ಮಾಡಬೇಕು. ಯಾವಾಗ ಮಾಡೋಣ ಅಂತವೆ ಇವಳು. ಏನು ಹುಡುಗಿನೂ ಏನೋ ಕಣಪ್ಪ. ಹೋಗಿ ಕೂತವಳೆ. ಮಗಳನ್ನ ಅಳಿಯನ್ ಬೇರೆ ಯಾಕೆ ಕರ್ದಿದ್ದೀನಿ ಊಟಕ್ಕೆ. ಅವ್ರೇನು ಬಂದರೋ ಏನು ಅವ್ರ ಮನೇಲೆ ಮಾಡ್ಕೊಂಡರೋ, ಅವ್ರ ಮನೇಲಿ ಎಡೆ ಹಾಕ್ಬೇಕು ಅಂತಿದ್ಲವಳು. ಬತ್ತಳೆ ಏನೋ ಅಂತವ ಫೋನ್ ಮಾಡಿ ಒಂದಿಷ್ಟು ಅಂತವ ಹೇಳ್ಬೇಕತ್ತಾಗಿ. ಎಲ್ಲೋದ್ಲಿ ಸುಮಾ ಕಾಣೆಯಲ್ಲ. ಲೇ ಸುಮಾ, ಎಲ್ಲೋದೆ? ಏನತ್ತೆ ಇಲ್ಲೇ ಇದೀನಿ ಕಣ್ರತ್ತೆ. ಅದು ಯಾಕೆ ಹಂಗಾಡಿರಿ? ಇವು ಅತ್ತೆ ಒಳ್ಳೆ ಕಾಟ ಕಣಪ್ಪ ನನಗೆ. ಹಬ್ಬದ ದಿನನೂ ಸುಮ್ಮನಿರಕ್ಕೆ ಬಿಡೋಕ್ಕಿಲ್ವ ನೀವು ಅತ್ತೆ? ಇದು ಯಾಕೆ ಹಿಂಗಾಡೋದು ಇವು ಅತ್ತೆ ಒಳ್ಳೆ? ಎಲ್ಲ ಹಾಳಾಗೋದೆ. ಬಾರೇ ಇಲ್ಲಿ ವಸಿ. ಬತ್ತಾಯಿದ್ದೀನಿ ಹಿರಿಯತ್ತೆ. ಎಲ್ಲೋಗಿದ್ದೆ ಸುಮ್ಮ ಇಷ್ಟೊತ್ತು ಗಂಟವ ನೀನು? ಅಲ್ಲ, ಒಂದೀಟ್ ಕೆಲಸ ಮಾಡೋಣ ಏನೂ ಇಲ್ವಲ್ಲ ನಿನಗೆ? ಇನ್ನುವೇ ಒಬ್ಬಟ್ಟು ಮಾಡಬೇಕು. ಎಷ್ಟೊಂದು ಕೆಲಸ ಐತೆ. ಒಬ್ಬಟ್ಟಿನ ಬೇಳೆ ಬೇಯಿಸೋಕ್ಕಾಗ್ದೆ ಏನು ಹಂಗೆ ಓಡಾಡ್ತಿದ್ದೀ? ಏನು ಕತಿ ನಿಂದು ಅಂತವ ಗೊತ್ತಾಯ್ತಲ್ವಲ್ಲ ನನಗೆ. ಏನು ಮಾಡ್ತಿದ್ದೀಯೇ? ಅತ್ತೆ ನಿಮ್ದೊಳೆ ಆಯ್ತು ಕಣತ್ತೆ. ಇದು ಯಾಕಂಗೆ ಹಬ್ಬದ ದಿನ ಹಿಂಗೆ ಬೈತಾ ಇದ್ದೀರಿ ಬೆಳಬೆಳಿಗ್ಗೆನೇ ನನಗೆ? ಹಬ್ಬದ ದಿನ ಹೊಸ ವರ್ಷದ ದಿನ ಬೈದ್ರೆ ವರ್ಷ ಪೂರ್ತಿ ಹಿಂಗೆ ಬೈತಿರ್ತೀರಂತೆ. ಹಂಗೆ ಮಾಡ್ತೀರೇನೋ ನೀವು ಅನ್ನಿಸ್ತೈತೆ ನನಗೆ ಯಾಕವ. ಅಲ್ಲಿ ಕಣತ್ತೆ, ನಾನೇನು ಸುಮ್ಮ ಕೂತಿದ್ದೀನ ಬೆಳಗಿಂದವ? ಪಾತ್ರೆ ಗೀತ್ರೆ ಎಲ್ಲವ ಎಷ್ಟೊಂದು ಆಗಿದ್ದು ಎಲ್ಲನೂ ತೊಳೆಯಕ್ಕೆ ಹಾಕಿದ್ರಲ್ಲ. ಎಲ್ಲ ತೊಳೆದಿಟ್ಟು ಆಮೇಲೆ ಅಡುಗೆ ಮನೆ ಎಲ್ಲವ ಎಡೆ ಹಾಕ್ಬೇಕಲ್ಲವನತ್ತೆ. ಹಂಗಂಗೆ ಮಾಡೋಕ್ಕಾಯ್ತದ? ಅಡುಗೆ ಮನೆ ಎಲ್ಲವ ಒರೆಸ್ಕೊಂಡು ದೇವ್ರ ಮನೆ ಎಲ್ಲ ಒರೆಸಿ ದೇವ್ರ ದೀಪಗಳು ಎಲ್ಲವ ಆಚೆ ತೆಗ್ದಿದ್ದೀನಿ ತೊಳೆಯೋಕೆ ಅಂತವ. ಅದನ್ನ ಬೆಳಗ್ತಾ ಕೂತಿದ್ದೀನಿ. ನೀವು ಯಾಕೆ ಹಿಂಗೆ ಕಿರ್ಚಾಡ್ತಿದ್ದೀರಿ ಹೇಳ್ರಿ? ಎಷ್ಟೊಂದು ಕೆಲಸ ಐತೆ, ನೀವು ನಿಮ್ಮದೇ ಹೇಳ್ತಿರ್ತೀರಲ್ಲತ್ತೆ. ಅದು ಯಾಕೆ ಬೈತಾಯಿದ್ದೀರಿ ನನಗೆ? ಅಯ್ಯೋ, ಇವಳು ಏನೇನೋ ಕೆಲಸ ಮಾಡ್ತಿಲ್ಲ. ನಾನೇನೋ ಆ ಸಾವಿತ್ರಿ ಮನೆಗೆ ಹೋಗೋಳೆ ಅಂತ ಅಂದ್ಕೊಬಿಟ್ನಲ್ಲಪ್ಪ. ಏನು ಮಾಡೋದು ಇವಾಗ? ಏನೋ ಹಂಗೆಯಾ? ನಾನೇನು ಬೈತಿರ್ಲಿಲ್ಲ ಕಣೆ ಅಂತ ಅದು ವಾಯ್ಸ್ಬಿಡೋಣ. ಗೊತ್ತಾಗಕ್ಕಿಲ್ಲ. ಮೊದಲೇದ್ದು ಅರ್ಧಡ್ಡಿ ನನ್ನ ಸಾಸಿ ಇನ್ನೇನು ಗೊತ್ತಾಯ್ತದೆ. ನಾನೆಲ್ಲೇ ಬೈದೆ? ಎಲ್ಲೋಗಿದ್ದೆ ಸುಮಾ ಅಂತವ ಮೆಲ್ಲ ಕೇಳಿದೆ. ನಿನಗೆ ಕೇಳಿಸ್ಲಿಲ್ವಲ್ಲ, ಅದಕ್ಕೆ ಒಂದಿವ್ಸ ಜೋರಾಗಿ ಕಿರಿಸ್ದೆ ಅಷ್ಟೇ. ನಾನು ಯಾಕವ ಬೈಯಕ್ಕೆ ಹೋಗೋದು ನಿನಗೆ? ಹೋಗು, ಎಷ್ಟೊಂದು ಕೆಲಸ ಮಾಡ್ತಾ ಕೂತಿದ್ಯಾ? ನಾನು ಯಾಕೆ ಬೈಯಕ್ಕೆ ಹೋಗೋದು ನಿನಗೆ? ಒಂಚೂರು ಟೀನ ಕಾಪಿನೇನೋ ಕೊಡ್ತೀಯೇನೆ? ಸರಿಯಾದಳವಳ ಇದ ಮತ್ತೆ. ಅಲ್ಲ, ಈಟೊತ್ತು ಗಂಟವ ನಾನು ಮಾತ್ಕೀತ ಆಡ್ಕೊಂಡು ಕೂತಿದ್ದೆ ಏನೋ ಅಂತವ. ಬೊಯ್ಯಕ್ಕೆ ಬಂದ್ಬಿಟ್ಟು ಇವಾಗ ಪಿಲೇಟ್ ಚೇಂಜ್ ಮಾಡ್ತವ್ರಿ. ದೋಸೆ ಮಗ್ಸಾಕ್ತವ್ರು ನಮ್ಮ ಅತ್ತೆ. ನಮ್ಮ ಅತ್ತೆ ನೀನು ಇವತ್ತಿನ ನೋಡ್ತಾ ಇದ್ದೀನಿ ನಾನು. ನಾಟಕ ಸುಬ್ಬಿ ನಮ್ಮ ಅತ್ತೆ. ಅಲ್ಲಿ ಕಣತೆ ಕಾಪಿ ಕೇಳ್ತಿದ್ದೀರಲ್ಲತ್ತೆ. ಇಷ್ಟೊಂದು ಕೆಲಸ ಐತಲ್ಲ, ಒಂದು ಕೆಲಸ ಮಾಡೋಣ. ನಾನೆಲ್ಲವ ಕೆಲಸ ಮುಗಿಸ್ತೀನಿ ಅತ್ತೆ. ನೀವೇ ಮಂಜುಂಗೆ ಒಂದು ಗ್ಲಾಸು ಇದು ಹಾಲು ಕಾಯಿಸ್ಬಿಡ್ರಿ, ಒಂದಿಟ್ಟು ಸಕ್ಕರೆ ಹಾಕ್ಬಿಟ್ಟು. ಆಮೇಲೆ ನಮ್ಮಿಬ್ರಿಗೂ 1-2 ಗ್ಲಾಸು ಟೀ ಮಾಡ್ಕೊ ಬಂದ್ಬಿಡಿಯತ್ತೆ ಒಂಚೂರು. ಹಂಗೆ 1-2 ಬನ್ನು ತೋರಿಸ್ಬಿಡಿಯತ್ತೆ. ಇನ್ನೂ ಅಡುಗೆ ಆಗೋದೆಲ್ಲವ ತಡ ಆಯ್ತದೆ. ಹಬ್ಬದ ಅಡುಗೆ ಅಲ್ವೇನತ್ತೆ, ಮಧ್ಯಾಹ್ನ ಆದರೂ ಆಯ್ತದೆ. ಅದಕ್ಕೆ ಒಂದಿಟ್ಟು ಟೀನೂ ಬನ್ನು ತಿನ್ಕೊಬಿಟ್ರೆ ಹೊಟ್ಟೆಲಿ ಇರ್ತದೆ ಗಟ್ಟಿಯಾಗಿ. ಏನಂತೀರತ್ತೆ? ಅಯ್ಯೋ, ಇವಳೇನಪ್ಪ ಇವಳು ನನಗೆ ಹೇಳ್ತಾವಳೆ ಎಲ್ಲ ಕೆಲಸದವಳೆ. ನಾನು ಕೇಳಿದ್ದೆ ಅಲ್ಲ ಈ ಟೈಮಲ್ಲಿ. ಹೋಗ್ಲಿ ಬಿಡತ್ತಾಗಿ, ಇವತ್ತು ಒಂದಿನ ಕೇಳ್ತಾವಳೆ. ಕೆಲಸನೂ ಜಾಸ್ತಿ ಐತಲ್ಲ ತೆಗಿ, ಮಾಡಿಕೊಡೋಣ ತೆಗಿ. ಸರಿ ಕಣ್ ಬಿಡವ, ಆಯಿತು. ಟೀನು ಕಾಪಿನೂ ಏನಾದ್ರು ಮಾಡಿ ಎತ್ತಿಗೆ ಬನ್ನು ತರಿಸ್ತೀನಿ ಮಂಜುನ ಕೈಲಿ. ಬೆಳಿಗ್ಗೆನೂ ಹೋದ ನಿನ್ನ ಮಗ ಮಂಜ. ಅದೇನು ಬೇವಿನ ಸೊಪ್ಪುವೆ ಮಾವಿನ ಸೊಪ್ಪು ಕಿತ್ಕೊಬಾರೋ ಅಂತ ಕಳಿಸಿದ್ದೀನಿ. ಈಟೊತ್ತು ಗಂಟೆ ಬರಲಿಲ್ಲಪ್ಪ. ಎಲ್ಲರ ಮನೇಲೂ ತೋರಣ ಕಟ್ಟಾಗೈತೆ. ಎಲ್ಲ ಮನೆಗೆಲ್ಲವ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಎಲ್ಲವ ಕಟ್ಟಾಗೈತೆ. ಈ ನನ್ನ ಮಗ ನೋಡೋರು ಇನ್ನೂ ಬಂದಿಲ್ಲ. ಅದು ಎಲ್ಲೋದ್ನ ಏನೋ ಗೊತ್ತಿಲ್ಲ ಕಣವ ಇದುವರೆಗೂ. ಅದು ಏನು ಕೀಳಕ್ಕೆ ಹೋಗೋನು, ಏನು ಕತ್ತೇನೋ. ನಾನೇ ಕಿತ್ಕೊಬತ್ತೀನಿ ಕಣಜಿ. ನನ್ನ ಫ್ರೆಂಡ್ಸ್ ಎಲ್ಲ ಹೋಯ್ತವ್ರೆ ಅಂದ್ಕೊಂಡು ಸ್ಟೈಲ್ ಮಾಡ್ಕೊಂಡು ಹೋದ ಬೆಳಿಗ್ಗೆನೇ. ಏನು ಕತೆನೋ ಇಷ್ಟೊತ್ತು ಗಂಟೆ ಬರಲಿಲ್ಲಪ್ಪ. ಅದನ್ನೇ ನೋಡ್ತಾ ನಿಂತಿದ್ದೆ ನಾನು. ಅಯ್ಯೋ ಅತ್ತೆ, ನನ್ನ ಮಗನ ಕಳ್ಸಕ್ಕೆ ಹೋಗಿದ್ದೀರಲ್ಲತ್ತೆ ನೀವು. ಅವನು ಹುಟ್ಟಾಗ್ಲೇ ಅದು ಏನು ತಂದೋನೆ ಏನು? ಅಲ್ಲ, ಅವನನ್ನು ಮರ ಹತ್ತ ಕಳ್ಸಿದ್ದೀರಲ್ಲತ್ತೆ. ಮರ ಹತ್ತಿ ಕೈ ಕಾಲು ಮುರ್ಕ ಬಂದ್ರೆ ಏನು ಮಾಡೋದು? ಹಬ್ಬದ ದಿನ ಏನು ಮಾಡೋದಪ್ಪ ಹಿಂಗಾದ್ರೆ? ನೀವು
ಯಾಕೆ ಕಳ್ಸೋಕೆ ಹೋದ್ರಿ ಅತ್ತೆ? ನನ್ನಾರು ಕೇಳೋದಲ್ಲ ನೀವು? ನಾನು ಬೇಡ ಅಂತ ಹೇಳ್ತಿದ್ನಪ್ಪ. ಥೋ ಅಯ್ಯ ಮಾರೈತಿ, ನಾನೇನು ಕಳಿಸ್ಲಿಲ್ಲ ಕಣೆ ನಿನ್ನ ಮಗನ. ಅವನೇ ಬಂದು ಹೋಯ್ತೀನಿ ಕಣಜ್ಜಿ ನನ್ನ ಫ್ರೆಂಡ್ಸ್ ಎಲ್ಲ ಹೋಯ್ತವ್ರೆ, ನಾನು ಹೋಯ್ತೀನಿ ಕಣಜ್ಜಿ ಅಂತ ಆಟ ಮಾಡ್ಕೊಂಡು ನಿಂತಿದ್ದ. ಮೂತಿ ಉಪ್ಪು ಮಾಡ್ಕೊಂಡು ನಿಂತಿದ್ನಲ್ಲ, ಹೋಗ್ಲಿ ಅತ್ತಾಗ ಇನ್ನೇನು ಮಾಡೋದು ಅಂತ ಕಳಿಸ್ತೆ. ನನಗೇನಾಗಬೇಕಾಗಿತ್ತು? ಅವ್ನು ಮನೇಲಿದ್ರೇನು ಹೋದ್ರೇನು. ನಾನು ಆ ಪಕ್ಕದ ಮನೆಯವ್ರಿಗೆ ಹೇಳಿದ್ದೆ, ಶಂಕರಪ್ಪಂಗೆ, ಅವ್ರು ತಂದು ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ಸುಮ್ಮನೆ ಆಗಿದ್ದೆ. ಈ ನನ್ನ ಮಗ ಇಲ್ಲ ನಾನೇ ತತ್ತೀನಿ ಕಣಜ್ಜಿ ಅಂತವ ಹಂಗೆ ಆಡ್ತಿದ್ದ. ಏನು ಮಾಡ್ತಿ ಹೇಳು? ಹೋಗ್ಲಿ ಅತ್ತಾಗಿ ಅಂತವ ಕಳಿಸ್ತೆ ಕಣೆ. ಇಲ್ಲಾಂದ್ರೆ ನನಗೇನು ಹುಚ್ಚೆ ಅವ್ನು ಕಳ್ಸೋಕ್ಕೆ? ನನಗೆ ಗೊತ್ತಿಲ್ವ ಅವ್ನು ಎಷ್ಟು ಉಂಟ ಅಂತವ. ಹುಟ್ಟು ತಲಾಟೆ ನಿನ್ನ ಮಗ ಮೊದಲೇ. ಅಲ್ಲೆಲ್ಲರೂ ಬಿದ್ದು ಕೈ ಕಾಲು ಮುರ್ಕ ಬಂದ್ರೆ ಏನಪ್ಪ ಮಾಡೋದು ಅಂತವ ನಾನು ಯೋಚನೆ ಮಾಡ್ತಿದ್ದೆ. ಆಮೇಲೆ ಅವ್ನ ಫ್ರೆಂಡು ಸುನಿಲನೂ ಕೃಷ್ಣನೂ ಇದ್ರಲ್ಲ, ಅವರು ಅಜ್ಜಿ ನಾವು ಹೋಯ್ತಾ ಇದೀವಿ, ಇಲ್ಲೇ ನಮ್ಮ ಅಜ್ಜಿ ತೋಟಕ್ಕೆ ಹೋಗ್ತಿದ್ದೀವಿ, ಹಂಗೆ ಹಿಂಗೆ ಅಂತೆಲ್ಲ ಅಂದರು. ಹೋಗ್ರಲ್ಲ ಅತ್ತಾಗ ಮಕ್ಳು ಆಸೆ ಪಡ್ತವ್ರಲ್ಲ ಅಂತ ಕಳಿಸ್ತೆ ಕಣಮಿ. ಇಲ್ಲಾಂದ್ರೆ ಏನು ಕಳ್ಸೋಕೆ ಹೋಗ್ತಿರ್ಲಿಲ್ಲ ಅವನು. ಯಾಕೆ ಕಳ್ಸೋಕೆ ಹೋಗೋಣ ನಾನು? ಅಲ್ಲಿ ಕಣತೆ. ಹೋಗ್ಲಿ ಬಿಡಿ. ನೋಡು ನೀನು ಯಾಕೆ ಇಷ್ಟೊತ್ತು ಗಂಟೆ ಬರಲಿಲ್ಲ? ಎಷ್ಟೊತ್ತಿಗೆ ಹೋದ್ನತೆ ಅವನು? ಅವನು ಒಂದು 6:30 ಹಂಗೆ ಹೋದ ಕಣೆ. ಯಾವತ್ತು ಇಲ್ದನು ನೋಡು, ರಜಾ ಇದ್ರು ಇವತ್ತು ಬೇಗ ಎದ್ದೋನೆ. ಏನಂತೀಯ ಆ ಹುಡುಗನ ಕಾತೆ? ಅದೇ ಮಕ್ಳ ಜೊತೆಲೆಲ್ಲ ಹೋಗ್ಬೋದಲ್ಲ ಚೆನ್ನಾಗಿ ಅಂತವ ಎದ್ದೋನೆ ಅನಿಸ್ತದೆ. ಅಂದಾಜು ಇವರೆಲ್ಲವ ನೆನ್ನೆನೆಯ ಪಿಲಾನ್ ಮಾಡ್ಕೊಂಡವ್ರಿ. ಎಲ್ಲ ಬೆಳಿಗ್ಗೆ ಎದ್ದು ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಿತ್ಕೊಬರಕ್ಕೆ ಹೋಗನ್ಕಂಡ್ರಲ್ಲ ಅಂತವ. ಅದಕ್ಕೆ ಹೋಗೋರಿ. ಏನು ಮಾಡ್ತೀವಿ, ಮಕ್ಳಲ್ವ ಆಸೆ ಇರ್ತದೆ. ಅಯ್ಯೋ ಚಿಕ್ಕ ವಯಸ್ಸಲ್ಲಿ ನಮ್ಮ ಗಿರೀಶನೂ ಸೀನಪ್ಪನೂ ಇಬ್ರೂ ಹಂಗೆ ಆಡ್ತಿದ್ರು. ಅಯ್ಯೋ ಪೈಪೋಟಿ ಮೇಲೆ ಕಿತ್ಕೊಬರಕ್ಕೆ ಹೋಗ್ತಿದ್ರು ಕಣವ. ಬೇವಿನ ಸೊಪ್ಪು ನಾನು, ಮಾವಿನ ಸೊಪ್ಪು ನಾನು ಜಾಸ್ತಿ ತಂದಿದ್ದೀನಿ, ನಾನು ಚಿಗುರು ತಂದಿದ್ದೀನಿ. ಅಯ್ಯೋಯ್ಯೋ ಕೇಳಂಗಿಲ್ಲ ಅವ್ರದ್ದು. ಹಂಗೆ ಪೈಪೋಟಿ ಮಾಡ್ತಿದ್ರು. ಇವಾಗ ನೋಡು ಇಬ್ಬರು ಮನೇಲಿಲ್ಲ. ಏನು ಮಾಡ್ತೀಯ? ಹಿಂಗೆ ಅಲ್ವ ಹಣ ಬರ ಅಂದರೆ. ಈಗಲೂ ಮಂಜ ಕಿತ್ಕೊಬರಕ್ಕೆ ಹೋಗಾನೆ. ಇನ್ನು ದೊಡ್ಡನಾದ ನಾನು ಏನು ಕಿತ್ಕೊಬಂದು ಕೊಟ್ಟನು, ನಿನಗೆ ಕೊಡಲಿಲ್ವ? ಅದಕ್ಕೆ ಹೋಗಪ್ಪ ಆಯಿತು ಅಂತವ. ನನಗೂ ಹಳೆ ನೆನಪೆಲ್ಲ ಗೊತ್ತಿತ್ತು. ಹೋಗಪ್ಪ ಆಯಿತು, ನನ್ನ ಮಕ್ಕಳು ಹಿಂಗೆಲ್ಲ ಮಾಡ್ತಿದ್ರು, ಈಗ ನನ್ನ ಮೊಮ್ಮಗನಾದರೂ ಮಾಡ್ತಾವನಲ್ಲ ಜವಾಬ್ದಾರಿ ತಗೊಂಡು ಅಂತವ ಖುಷಿ ಆಯ್ತು ಕಣೆ. ಅದಕ್ಕೆ ಕಳಿಸ್ತೆ. ಏನು ಮಾಡ್ತೀವಿ ಹೇಳು? ಅಮ್ಮನ ಹೊಟ್ಟೆ ಅಲ್ವಾ ಊರಿತದೆ. ಮಕ್ಕಳು ಯಾರು ಹಬ್ಬದಲ್ಲಿ ಇಲ್ವಲ್ಲ ಅಂತವ ಕೊರ್ಗು ಕಾಡ್ತದ ಕಡೆ. ಏನು ಮಾಡೋಕ್ಕಾಯ್ತದ ತಗ, ನನ್ನ ನಾಣೆ ಬರ ಇಷ್ಟೇ ಆಯಿತು ಅಂತವ ಸುಮ್ಮನೆ ಆಗ್ಬೇಕಾಯ್ತದ ಅಷ್ಟೇ. ಏನು ಹೇಳೋದು ಹೇಳು? ಅತ್ತೆ ಹೋಗ್ಲಿ ಬಿಡಿಯತ್ತೆ, ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಡಾರ. ಇವಾಗ ನಾನಿಲ್ವಾ? ನೀವೇ ಯಾವಾಗಲೂ ಹೇಳ್ತಿರ್ತಾನೆಯ ನನ್ನ ಮಗಳು ನಾನೇಯ, ಸೊಸೆನೂ ನಾನೇಯ ಅಂತ ಹೇಳ್ತಿರ್ತಾನೆಯ. ಇವಾಗ ಹಿಂಗೆ ಅಂತ ಇದ್ದೀರಿ ನೋಡ್ರಿ. ಮಕ್ಳು ಇಲ್ದಿದ್ರೇನಂತೆ? ಸೊಸೆ ಇಲ್ವೇ? ಸೊಸೆ ಅವಳೆ, ಮೊಮ್ಮಗ ಅವನೇ, ಎಲ್ಲ ಅವರಲ್ಲತ್ತೆ. ಹಂಗೆಲ್ಲ ಬೇಜಾರು ಮಾಡ್ಕೋಬಾರ್ದು ನೀವು ಬೆಳಿಗ್ಗೆ. ಆಮೇಲೆ ಹಬ್ಬದ ದಿನ ಅಷ್ಟೇ. ಆಮೇಲೆ ನನಗೂ ಬೇಸರ ಆಯ್ತದ ನೋಡ್ರಿ. ಆಯ್ತು ಬಿಡವ, ಹಂಗೆಲ್ಲ ಏನು ಬೇಸರ ಮಾಡ್ಕೊಳಕ್ಕಿಲ್ಕಣಂತೆ. ಇವ್ನು ಎಲ್ಲಿಗೆ ಎತ್ಲಾಗೋದ ನೋಡೆ ಒಂಚೂರು. ಅತ್ತೆ ಅಲ್ಲಿ ಬೊತ್ತಿರಂಗೆ ಕಾಣ್ತಾನೆ ನೋಡ್ರಿ ಆ ಕಡೆಗೆ. ಲೋ ಪಾಪ, ಇಷ್ಟೊತ್ತು ಗಂಟೆ ಎಲ್ಲೋಗಿದ್ಲಾ? ನಿಮ್ಮ ಅಮ್ಮನ ಕೈಲಿ ಬೇರೆಯಾ ನಾನು ಬೈಸ್ಕೊಂತಿದ್ದಿಲ್ಲಿ. ಇಷ್ಟೊತ್ತು ಗಂಟವ ಯಾಕೆ ಕಳ್ಸಿದ್ರಿ ಅತ್ತೆ? ಎಲ್ಲಿ ಕಳ್ಸಿದ್ರಿ? ಎಲ್ಲಿ ಮರ ಹತ್ತಕ್ಕೆ ಹೋಗಿ ಎಲ್ಲಿ ಬಿದ್ದು ಕೈ ಕಾಲು ಮುರ್ಕೊಂಡವನ? ಏನು ಕತೆನೋ ಮೊದಲೇ ತಲಾಟೆ ನನ್ನ ಮಗ ಅಂತವ ಬೈತೇನೆ ತಿಂದು ನೋಡಿಲಿ. ಎಲ್ಲೋಗಿದ್ಲಾ ಇಷ್ಟೊತ್ತು ಗಂಟೆ ಪಾಪ ನೀನು? ಅಯ್ಯೋ ಅಜ್ಜಿ, ನಿಂಗೆ ಗೊತ್ತಿಲ್ಲ ಎಷ್ಟೊಂದು ಜನ ಹೋಗೋರಲ್ಲಿ ಮಾವನ ತೋಪಿಗೆ ಎಲ್ಲವ ಕಿತ್ಕೊಂಡು ಬರ್ತಿದ್ರಲ್ಲ, ಅದಕ್ಕೆ ಜಾಸ್ತಿ ಜನ ಆಗೋಗಿದ್ರು. ಅದಕ್ಕೆ ನಾನು ಸುನೀಲ ಕೃಷ್ಣ ಎಲ್ಲವ ಆ ಪಕ್ಕ ತೋಟಕ್ಕೆ ಹೋಗಿ ಕಿತ್ಕೊಬಂದು ಕಣಜ್ಜಿ. ಹೌದೇನಿಲ್ಲ ಪಾಪ, ಒಳ್ಳೇದಾಯ್ತು ಸುಮ್ಮನೆ. ಎಲ್ಲ ಒಂದೇ ಕಡೆ ಕಿತ್ಕೊತಿದ್ರೆ ಚೆನ್ನಾಗಿರೋ ಸೊಪ್ಪು ಸಿಗಕ್ಕಿಲ್ಲ. ಎಳೆದು ಯಾವುದು ಸಿಗಕ್ಕಿಲ್ಲ. ಆಮೇಲೆ ಎಲ್ಲವ ಒಣಗೋಗಿರುವ ಅಂಥವಿಂಥವು ಸಿಗ್ತವೆ. ಬಿಡು ಒಳ್ಳೇದಾಯ್ತು. ಚಿಗುರು ತಂದೆ ತಾನೇ ಈಗೆಲ್ಲ. ಇದೇನಿಲ್ಲ ಬರೀ ಮಾವಿನಕಾಯಿ ಕಾಣ್ತಾವಲ್ಲ, ಎಲ್ಲಲ್ಲ ಮಾವಿನ ಸೊಪ್ಪು ಬೇವಿನ ಸೊಪ್ಪೆಲ್ಲಲ್ಲ. ಏನಜ್ಜಿ ಮಾವಿನ ಸೊಪ್ಪು ಬೇವಿನ ಸೊಪ್ಪ? ಯಾಕಜ್ಜಿ ಮಾವಿನ ಸೊಪ್ಪು ಬೇವಿನ ಸೊಪ್ಪು? ಇದನ್ನ ಹಣ್ಣು ಮಾಡಕ? ಅಯ್ಯೋ ಅಜ್ಜಿ, ಇದನ್ನ ರಾಗಿಲಾಕಿ ಇಟ್ಟರೆ ಸಾಕು ಹಣ್ಣು ಆಯ್ತದೆ. ಮಾವಿನ ಸೊಪ್ಪು ಬೇವಿನ ಸೊಪ್ಪು ಏನು ಬೇಡ ಕಣಜ್ಜಿ. ನಿನಗೆ ಗೊತ್ತಿಲ್ಲ ಅಂತ ಕಾಣ್ತದೆ. ನಾನು ಫೋನಾಗ ನೋಡ್ಕೊಂಡಿದ್ದೀನಿ. ಮಾವಿನಕಾಯಿನ ಸುಮ್ಮನೆ ಹಂಗೆ ಒಂದು ಇದರಲ್ಲಿ ರಾಗಿ ಚೀಲನೋ ಇಲ್ಲ ಅಕ್ಕಿ ಚೀಲನೋ ಇರುತ್ತಲ್ಲ, ಅದ್ರಲ್ಲಿ ಹಾಕಿಟ್ರೆ ಸಾಕು ಹಣ್ಣಾಗೋಯ್ತದೆ. ಅದಕ್ಕೇನು ಸೊಪ್ಪು ಕಿಪ್ಪು ಏನು ಹಾಕಂಗಿಲ್ಲ ಕಣಜ್ಜಿ. ಸೊಪ್ಪೇನು ಅವಶ್ಯಕತೆ ಇಲ್ಲ. ಥೋ ಈ ಹುಡುಗ. ಲೋ ನಿನ್ಗೇನು ತಾಲ್ಗಿಲ ಕೆಟ್ಟೈತಿ ಹಂಗ್ಲಾ? ಲೋ ಪಾಪ, ನಿನಗೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಕಿತ್ಕೊಬ ಅಂದಿದ್ದು ಹಬ್ಬಕ್ಕೆ ಕಣ್ಲಾ? ಈ ಮಾವಿನಕಾಯಿ ಹಾಕ್ಲಾ ಕಿತ್ಕೊಬರಕ್ಕೆ ಹೋದೆ ನೀನು? ಮಾವಿನಕಾಯಿ ಹಣ್ಣು ಮಾಡೋಕ್ಕಲ್ಲ ಕಣ್ಲಾ ಅದು. ತೋರಣ ಕಟ್ಟಕ್ಕೆ ಮಾವಿನ ಸೊಪ್ಪೆಲ್ಲಲ್ಲ, ಬೇವಿನ ಸೊಪ್ಪೆಲ್ಲ ಹಾಕ್ಬೇಕಣ್ಲಾ. ತೋರಣ ಎಲ್ಲ ಕಟ್ಟಿ ಆಮೇಲೆ ಬೇವಿನ ಚಿಗುರು ಬೇಕಣ್ಲಾ. ಬೇವು ಬೆಲ್ಲ ಮಾಡೋಕ್ಕಿಲ್ವೇ? ಬೇವಿನ ಹೂವು ಬೇಕು, ಚಿಗುರು ಬೇಕು, ಎಲ್ಲ ತತ್ತೀನಿ ಅಂತ ಹೋದ ನೀನು. ಈ ಮಾವಿನಕಾಯಿ ಎತ್ಕೊಬಂದಿದೆಯಲ್ಲ ನೀನು. ಸೋರಿಯಾಗಿದ್ದಿ ಬಿಡಪ್ಪ ನೀನುವೆ. ನಿನ್ನೆ ಕಳಿಸ್ತೆ ನೋಡು ಸೋರಿಯೋದನ್ನು ನಾನು. ಅಯ್ಯೋ ಅಜ್ಜಿ, ಅದೆಲ್ಲ ಬೇಕಿತ್ತಾ? ನಂಗೆ ಗೊತ್ತಿರಲಿಲ್ಲ ಕಣಜ್ಜಿ. ನಾನು ಅನ್ಕೊಂಡೆ ಮಾವಿನಕಾಯಿ ಅಲ್ವ ಅಜ್ಜಿ ಇವಾಗ ಸೀಸನ್ ಮಾವಿನಕಾಯಿ ತಾನೆಯ, ಅದಕ್ಕೆ ಮಾವ ಅಂತಿದ್ದಲ್ಲ ನೀನು. ನಾನು ಮಾವಿನಕಾಯಿ ಕಿತ್ಕೊಬರ್ಬೇಕೇನೋ ಅಂತವಾ. ನಾನು ಈ ಸುನೀಲನು ಕೃಷ್ಣನು ಹೇಳಿದ್ರು ಕಣಜ್ಜಿ ನನಗೆ. ಎಲ್ಲೋ ಮಾವನ ಎಲೆನೂ ಬೇವಿನ ಸೊಪ್ಪು ಕಣೋ ಕೇಳಿರೋದು ಅಂತವ. ನಾನಂದೆ ಇಲ್ಲ ಕಣ್ಲಾ, ಯಾರು ಮಾವನಲ್ಲೇ ಬೇವಿನ ಸೊಪ್ಪು ತಿಂತಾರೆ ಈ ಟೈಮಲ್ಲಿ? ಅವ್ರಿಗೇನಾದ್ರು ಶುಗರ್ ಗಿಗರ್ ಇದ್ರೆ ಬೇವಿನ ಸೊಪ್ಪು ತಿಂತಾರೆ. ಸುಮ್ಮನೆ ಹಬ್ಬದಲ್ಲಿ ತಿಂದರೆ ಇಲ್ಲ. ಮಾವನಕಾಯಿ ತಿನ್ನೋದು ಉಪ್ಪಿನಕಾಯಿ ಮಾಡ್ಕೊಂಡು ನಡಿ ಅಂತವ ಕರ್ಕೊಬಂದೆ ಕಣಜ್ಜಿ. ನಂಗೆ ಗೊತ್ತೇ ಆಗಲಿಲ್ಲ.
ವಾ ಸೋರಿಗಿದಿ ಬೋಡ್ಲ ಅಲ್ಲ ಕಣ್ಲ ನಾನು ಸೋರಿ ಅದನ್ನೇ ಕಳ್ಸಿದ್ದೆ ಹಾಂ ಥೋ ಅಲ್ಲಿ ಕಂಡಲೇ ಪಾಪ ಏನು ಮಾರ್ತೋಯ್ತಿ ಅಲ್ಲ ನೀನು ವರ್ಷ ಮಾಡೋದನ್ನ ತೋರಣ ಕಟ್ಬೇಕಲ್ವೇನ್ಲ ಬಾಗ್ಲಿಗೆಲ್ಲವ ಮಾವಿನ ಮೇಲೆ ಬೇವಿನ ಎಲೆ ಎಲ್ಲವ ಸಿಕ್ಸೋದಿಲ್ವೇನ್ಲ ಬೇವಿನ ಇದರಲ್ಲಿ ಏನಪ್ಪ ಹೂವಲ್ಲಿ ಇದು ಮಾಡೋಕ್ಕಿಲ್ವ ನಾವು ಬೇವು ಬೆಲ್ಲ ಮಾಡೋಕ್ಕಿಲ್ವಾ ಬೇವು ಕಡಲೆ ಬೆಲ್ಲ ಎಲ್ಲ ಹಾಕಿ ಮಾಡೋಕ್ಕಿಲ್ವ ನಿಮ್ಮಮ್ಮ ಮರ್ತೋಗಿದ್ಯೇನು ನೀನು ತಿಂತೀಯಲ್ಲ ಆಮೇಲೆ ಹೊಸ್ತರ್ಕಿನ ದಿನ ಚಂದ್ರ ನೋಡ್ಬಿಟ್ಟು ಪೂಜೆ ಮಾಡ್ಬಿಟ್ಟು ತಿನ್ಬೇಕು ತಾನೇ ಅದನ್ನ ಅದು ಮರ್ತ್ಕೊಂಡಿದ್ದೀ ಏನು ನೀನು ಇದೇನು ದೊಡ್ಡನಾಯ್ತಾಯ್ತವ ಹಿಂಗೆ ಮಾರ್ವಿನ ಕಾಯಿಲೆ ಬರ್ತೈತಲ್ಲ ನಿಂಗೆ ಪಾಪ ಥೋ ಮಾವಿನಕಾಯಿ ಎತ್ಕೊಬಂದನಲ್ಲಪ್ಪ ಇವನು ಯುಗಾದಿ ದಿನ ಹೋಗಿ ಅಯ್ಯೋ ಅತ್ತೆ ಅದಕ್ಕೆ ನಾನು ಅವಾಗಲೇ ಕೇಳ್ತಿದ್ದಿ ಎಡವಟ್ ಪೂಜಾರಿನ ಯಾಕೆ ಕಳ್ಸಕ್ಕೆ ಹೋದ್ರಿ ಅತ್ತೆ ಅಂತವ ಸೋದ್ಯ ಕೈ ಕಾಲು ಮುರ್ಕೊಂಡಂಗೆ ಬಂದವನೇ ಅಂತ ಅಂದ್ರೆ ಈ ನನ್ನ ಮಗ ನಾಡಿದ್ರೆ ಬೇಕಾಗಿರೋದು ಏನು ತಂದಿಲ್ಲ ಮಾವಿನಕಾಯಿ ಎತ್ಕೊಬಂದವನಲ್ಲ ಅತ್ತೆ ಅಯ್ಯೋ ರಾಮೇ ಎಂತ ಮಗನ ಎತ್ಬಿಟ್ನು ಏನೋ ನಾನು ಊರಲ್ಲಿರೋಲ್ಲ ಬೇವಿನ ಸೊಪ್ಪು ಮಾವಿನ ಸೊಪ್ಪು ಇಟ್ಕೊಂಡು ಹೋಗೋದು ನೋಡ್ಲಿಲ್ವಲ್ಲ ನೀನು ಯಾಕ್ಲ ಮಾವಿನಕಾಯಿ ಎತ್ಕೊ ಬಂದೆ ಅಮ್ಮ ನಾನು ನೋಡ್ದೆ ಕಣಮ್ಮ ಆದರೆ ನಾನು ಅನ್ಕೊಂಡೆ ಸುಮ್ಮನೆ ಎತ್ಕೊಂಡು ಹೋಯ್ತವ್ರೇನೋ ಇವ್ರಿಗೊಂಥರ ಲೂಜು ಯಾರಾದರೂ ಮೇವಿನ ಸೊಪ್ಪು ಮಾವಿನ ಸೊಪ್ಪು ಎತ್ಕೊಂಡು ಹೋಯ್ತಾರ ಅಂತವ ನಾವೆಲ್ಲವ ನಾನು ನನ್ನ ಫ್ರೆಂಡ್ಸ್ ಎಲ್ಲವ ಬೈಕೊಂಡು ಬಂದೋ ಕಣಮ್ಮ ನಮ್ಗೇನು ಗೊತ್ತಮ್ಮ ಹಿಂಗೆಲ್ಲ ಇರ್ತದೆ ಅಂತ ನನಗೆ ಮರ್ತೋಗೈತಿ ಸರಿ ಮಾಡಿದ್ದು ಸರಿ ಹಬ್ಬದ ಟೈಮಲ್ಲಿ ನನಗೆ ಜ್ವರ ಬಂದಿರ್ಲಿಲ್ವಾ ನಾನೇನು ಜಾಸ್ತಿ ಆಚೆ ಓಡಾಡಲಿಲ್ಲ ನೋಡು ಅದಕ್ಕೆ ಮರ್ತೋಗೈತೆ ಈಗ ಏನು ಮಾಡೋದು ಇವಾಗ ಮತ್ತೆ ಏನು ಮಾಡೋದು ಇವಾಗ ಮತ್ತೆ ಅಂತೆ ಸರಿಯಾಗೆ ಮಾಡಿದ್ಯಾ ಬಿಡಪ್ಪ ನೀನು ಅತ್ತೆ ಶಂಕರಪ್ಪಂಗೆ ಹೇಳಿದ್ದೀನಿ ಅಂದ್ರಲ್ಲ ಪಕ್ಕದ ಮನೆಯವ್ರಿಗೆ ಅವ್ರ ಹತ್ರನಾದ್ರೂ ಹೋಗಿದ್ರೆ ಇಸ್ಕೊಬನ್ನಿ ಹೋಗ್ಯತೆ ಇವನು ನಂಬ್ಕೊಂಡಿದ್ದೀರಲ್ಲತ್ತೆ ನೀವು ಹ್ಞೂ ಕಣ್ಲೆ ಅವ್ರನ್ನ ಹೋಗಿ ಕೇಳ್ಕೊಂಡು ತೋರಣಗಿಲೆ ಎಲ್ಲ ಕಟ್ಟಿ ಎಲ್ಲ ಬೇರೆ ಮಾಡಿಬಿಡೋಣ ಹೋಗು ಒಂದಿಟ್ಟು ಬೇಳೆ ಗೀಳೆ ಏನು ಹಾಕ್ಬೇಕು ಹಾಕಿ ಬಿರ್ನಿ ಅಡುಗೆ ಶುರು ಮಾಡ್ಕೊ ಹೋಗಿ ಮಿಕ್ಕಿದ್ದೆಲ್ಲ ನಾನು ಮಂಜ ಇಬ್ರು ಮಾಡ್ತೀವಿ ಸರಿ ಕಣತೆ ಮಂಜುನ ಕೈಲಿ ಕೊಟ್ಟಿರ ಆಮೇಲೆ ಮಾವಿನ ತೋರಣ ಕಟ್ಟು ಅಂದರೆ ಬೇವಿನ ತೋರಣ ಕಟ್ಬಿಟ್ಟನು ನೋಡ್ಕೊಳ್ಳಿ ಸಾರು ಅಮ್ಮ ಹೆಂಗ ಆಡ್ಕತ್ತೀಯ ನೋಡಿ ನೀನು ಹೋಗ್ಲಿ ಬಿಡ್ಲ ಪಾಪ ಸುಮ್ಮನೆ ತಮಾಷೆ ಮಾಡಿದೆ ಹೋಗುತ್ತೆ ಇಸ್ಕೊಬನ್ನಿ ಇದ್ರೆ ಇಸ್ಕೊಬಂದು ಬೇಗ ಎಲ್ಲವ ಮಾಡ್ರಿ ಸರಿ ಕಣೆ ಆಯಿತು ವೀಕ್ಷಕರೇ ಇವತ್ತಿನ ವಿಡಿಯೋನ ಇಲ್ಲೇ ಮುಕ್ತಾಯ ಮಾಡ್ತಾ ಇದ್ದೀವಿ ವೀಕ್ಷಕರೇ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ವೀಕ್ಷಕರೇ ಧನ್ಯವಾದಗಳು ವೀಕ್ಷಕರೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡ್ತಾ ಇರಿ ವೀಕ್ಷಕರೇ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಸಿಯಾ ವೀಕ್ಷಕರೇ.